ಬಿಜೆಪಿಯ ಬಣ ಬಡಿದಾಟದ ಸುದ್ದಿ. ಬಸನಗೌಡ ಪಾಟೀಲ್ ಯತ್ನಾಳ್ರು ಕೆಲವರನ್ನ ಸೇರಿಸಿ ಒಂದು ಲಿಂಗಾಯತ ಸಭೆ ಅಂತ ಮಾಡಿದ್ರು. ವಿಜಯೇಂದ್ರರಿಗೆ ಲಿಂಗಾಯತರ ಬೆಂಬಲ ಇಲ್ಲ ಅನ್ನುವ ಸಂದೇಶ ಕೊಡುವುದಕ್ಕಾಗಿ. ಅದಕ್ಕೆ ಕೌಂಟರ್ ಅನ್ನುವಂತೆ ರೇಣುಕಾಚಾರ್ಯ ಎಂದ ಟೀಮ್ ಲಿಂಗಾಯತರ ಸಮಾವೇಶವನ್ನೇ ಮಾಡ್ತೀವಿ, ಲಿಂಗಾಯತರ ಬೆಂಬಲ ವಿಜಯೇಂದ್ರರಿಗೆ ಮತ್ತು ಯಡಿಯೂರಪ್ಪನವರಿಗೆ ಅಂತ ತೋರಿಸುವುದಕ್ಕೆ ಲಿಂಗಾಯತ ಸಮಾವೇಶವನ್ನೇ ಮಾಡ್ತೀವಿ ಅಂತ ಹೊರಟು. ಇದನ್ನೆಲ್ಲ ಮಾಡಬಾರದು ಅಂತ ವಿಜಯೇಂದ್ರರು ತಮ್ಮ ಬೆಂಬಲಿಗರಿಗೆ ಸೂಚನೆ ಕೊಟ್ಟು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಮೂಲಕ, ಟ್ವೀಟ್ ಮಾಡುವ ಮೂಲಕ ಸೂಚನೆಯನ್ನು ಕೊಟ್ಟು ಆದರೂ ಅಂದುಕೊಂಡ ಪ್ರಕಾರ ನಾಳೆ ಅರ್ಥಾತ್ 4ನೇ ತಾರೀಕು ಮಾರ್ಚ್ 4 ಮಂಗಳವಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಲಿಂಗಾಯತ ಸಭೆ ನಡೀತಾ ಇದೆ. ಎಂಪಿ ರೇಣುಕಾಚಾರ್ಯರ ನೇತೃತ್ವದಲ್ಲಿ ನಡೀತಾ ಇರುವ ಸಭೆ ಇದು. ಈಗಾಗಲೇ ವಿಜಯೇಂದ್ರರು ಇಂಥದ್ದೆಲ್ಲ ಮಾಡಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡಬೇಡಿ ಅಂತ ಹೇಳಿರುವ ಕಾರಣಕ್ಕೆ ಸಭೆಯಲ್ಲೆಲ್ಲೂ, ಸಭೆ ಅಂತಿರೋ ಸಮಾವೇಶ ಅಂತಿರೋ, ಅದರಲ್ಲೆಲ್ಲೂ ಯಡಿಯೂರಪ್ಪನವರ ಫೋಟೋ ಆಗಲಿ ವಿಜಯೇಂದ್ರ ಅವರ ಫೋಟೋ ಆಗಲಿ ಇರೋದಿಲ್ವಂತೆ. ಲಿಂಗಾಯತ ನಾಯಕರು ಸ್ವಾಮೀಜಿಗಳ ಭಾಗಿಯಾಗುವ ಸಾಧ್ಯತೆ ಇದೆ. ಮತ್ತೊಮ್ಮೆ ಒಂದು ಕ್ವಿಕ್ ರಿಯಾಕ್ಷನ್ಗೆ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ವಿಜಯೇಂದ್ರ ಬೇಡ ಅಂದ ಮೇಲೂ ಕೂಡ ರೇಣುಕಾಚಾರ್ಯರು ನಾವು ಸಮಾವೇಶ ಮಾಡೇ ತೀರ್ತೀವಿ ಅಂತ ಹೊರಟಿದ್ದಾರೆ. ಅದೇ ನನಗನ್ಸುತ್ತೆ ನೋಡಿ, ಇಷ್ಟು ದಿನಗಳವರೆಗೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಸಮುದಾಯಗಳಲ್ಲಿ ಒಂದು ಶಕ್ತಿ ಪ್ರದರ್ಶನ ನಡೆದಿರತಕ್ಕಂಥ ಸಾಕಷ್ಟು ಉದಾಹರಣೆಗಳಿದೆ. ಆದರೆ ಇಲ್ಲಿ ಒಂದು ಪಾರ್ಟಿಯ ರಾಜ್ಯಾಧ್ಯಕ್ಷ ಯಾರು ಆಗಬೇಕು ಅನ್ನುವ ಸಂದರ್ಭದಲ್ಲಿ ಸಮುದಾಯಗಳ ನಾಯಕರು ಅದರಲ್ಲಿ ಮಧ್ಯಪ್ರವೇಶ ಮಾಡಬೇಕಾ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ. ಅದರಲ್ಲೂ ನಮ್ಮ ಈ ಸಮುದಾಯಗಳ ಸ್ವಾಮೀಜಿಗಳಿರ್ತಾರಲ್ಲ, ಅವರು ನನಗೆ ಗೊತ್ತಿಲ್ಲ ಅವ್ರು ನಾಳೆ ಹೋಗ್ತಾರೋ ಇಲ್ವೋ, ಯಾರ್ಯಾರು ಹೋಗ್ತಾರೆ ಅಂತಕ್ಕಂಥದ್ದು, ಬಟ್ ನನ್ ಆಫ್ ದೇರ್ ಮ್ಯಾಟರ್. ಇದು ಒಂದು ಪಾರ್ಟಿಯ ಆಂತರಿಕವಾಗಿರ್ತಕ್ಕಂಥ ವಿಚಾರ. ಸರಿ, ಆ ಪಾರ್ಟಿಯಲ್ಲಿರ್ತಕ್ಕಂಥ ಆಯಾ ಸಮುದಾಯದ ನಾಯಕರು ಒಂದು ಪರ ಮಾಡ್ಕೋತಾರೆ, ಒಂದು ವಿರೋಧ ಮಾಡ್ಕೋತಾರೆ, ದ್ಯಾಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಅದೆಲ್ಲವೂ ರಾಜಕಾರಣದಲ್ಲಿ ನಡೆಯುತ್ತೆ. ಆದರೆ ಸಮುದಾಯದ ನಾಯಕರು ಇವರಿರಬೇಕು ಇವರಿರಬಾರ್ದು, ಸ್ವಾಮೀಜಿಗಳು ಈ ಸಭೆಗೆ ಬಂದರೆ ನನಗನ್ಸುತ್ತೆ ದ್ಯಾಟ್ ಈಸ್ ವೆರಿ 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 ಅನ್ಫಾರ್ಚುನೇಟ್ ಥಿಂಗ್. ನಾವು ಮುಖ್ಯಮಂತ್ರಿಯ ಆಯ್ಕೆಯ ಸಂದರ್ಭದಲ್ಲೂ ಹೇಳಿದ್ವಿ, ಸ್ವಾಮೀಜಿಗಳು ಹೊರಗಡೆ ಬಂದು ಇವ್ರು ಮುಖ್ಯಮಂತ್ರಿ ಆಗಬೇಕು ಇವ್ರು ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡಿ, ಹಿಂದೆ ಸದಾನಂದ ಗೌಡರನ್ನ ಉಳಿಸ್ಕೊಳ್ಳಿಕ್ಕೂ ಕೆಲ ಒಕ್ಕಲಿಗ ಸ್ವಾಮೀಜಿಗಳು ಪಾದಯಾತ್ರೆ ಮಾಡಿ, ಯಡಿಯೂರಪ್ಪನವ್ರನ್ನ ಉಳಿಸ್ಕೊಳ್ಳಿಕ್ಕೂ ಕೆಲ ಲಿಂಗಾಯತ ಸ್ವಾಮೀಜಿಗಳು. ಎಷ್ಟರ ಮಟ್ಟಿಗೆ ಅಂದರೆ ನೀವು ಎಲ್ಲಿ ಒಂದು ರೀತಿಯ ಸಾಮಾಜಿಕವಾಗಿರ್ತಕ್ಕಂಥ ಸಂಘರ್ಷ ನಡೆದು ಹೋಗುತ್ತಾ ಅನ್ನುವ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡು ಹೋದರೆ ಇದರಿಂದ ನಷ್ಟ ಹೆಚ್ಚೇ ಹೊರತು ಯಾವುದೇ ಪಾರ್ಟಿಗೆ ಲಾಭ ಹೆಚ್ಚಲ್ಲ. ಇದರಿಂದ ಭಾಳ ದೊಡ್ಡ ಲಾಭ ಆಗಿಬಿಡುತ್ತೆ. ಯಾಕಂದರೆ ಈಗ ರೇಣುಕಾಚಾರ್ಯ ಕರೆದಿರ್ತಕ್ಕಂಥ ಸಭೆಯನ್ನು ನೋಡಿ, ಅಥವಾ ಅಲ್ಲಿ ಉಮೇಶ್ ಮಹಾಬಲ್ ಶೆಟ್ಟಿ ಕರೆದಿರ್ತಕ್ಕಂಥ ಸಭೆಯನ್ನು ನೋಡಿ ಹೈಕಮಾಂಡ್ ಲಿಂಗಾಯತರ ಬೆಂಬಲ ಇವ್ರಿಗಿದೇನೋ ಅವ್ರಿಗಿದೇನೋ ಅಂತ ತೀರ್ಮಾನ ಮಾಡೋದಿಲ್ಲ. ಹೌದು ಹೌದು, ನನಗೇನು ಅನಿಸಲ್ಲ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಹೈಕಮಾಂಡ್ಗಳು ಅಷ್ಟರ ಮಟ್ಟಿಗೆ ನೇವಾಗಿರ್ತವೆ ಅಂತಕ್ಕಂಥದ್ದನ್ನು. ಈಗ ನನಗನ್ಸುತ್ತೆ ಈ ರೀತಿಯ ಸಮುದಾಯಗಳ ಸಭೆಗಳಿಂದ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಮತ್ತು ಆ ಪೊಲಿಟಿಕಲ್ ಪಾರ್ಟಿಯಲ್ಲಿ ನಾಯಕನಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದನ್ನು ಏನು ಪ್ರಯತ್ನ ಮಾಡ್ತಿರ್ತಾರೆ ಅವರಿಗೆ ನಷ್ಟವೇ ಹೆಚ್ಚು. ಆಮೇಲೆ ಈ ರೀತಿಯ ಸಭೆಗಳಿಗೆ ಹೋಗಿ ಮಠಾಧೀಶರನ್ನು ಕರ್ಕೊಂಡು ಬರ್ತಕ್ಕಂಥ ಒಂದು ಪೊಲಿಟಿಕಲ್ ಪಾರ್ಟಿಯ ಆಂತರಿಕ ವಿಷಯ ರೀ. ಇವ್ರು ಇರ್ತಾರೋ ಅವ್ರು ಇರ್ತಾರೋ ಅನ್ನೋದನ್ನು ಅವ್ರ ಪೊಲಿಟಿಕಲ್ ಪಾರ್ಟಿ ನಿರ್ಣಯ ಮಾಡುತ್ತೆ. ಈಗ ನಿಮಗೆ ನೆನಪಿದ್ರೆ ಹರಿಹರದ ಜಾತ್ರಾ ಮಹೋತ್ಸವದಲ್ಲಿ ವಚನಾನಂದ ಶ್ರೀಗಳು ನಿರಾಣಿಯನ್ನ, ಮುರುಗೇಶ್ ನಿರಾಣಿಯವರನ್ನ ಮಂತ್ರಿ ಮಾಡಿ ಅಂತ ಹೇಳಿದಾಗ ಯಡಿಯೂರಪ್ಪ ಹೇಳಿದ್ರು ಇದು ನಿಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅಂತಕ್ಕಂಥದ್ದನ್ನ. ನನಗನ್ಸುತ್ತೆ ರಾಜಕಾರಣಿಗಳು ಕೂಡ ತಮಗೆ ಬೇಕಂದಾಗ ಈ ಸಮುದಾಯಗಳನ್ನು ಎಳೆತರ್ತಕ್ಕಂಥದ್ದು ಸಟಲ್ ವೇದಲ್ಲಿ ಓಕೆ,
ಒಳಗಿಂದ ಒಳಗಡೆ ನೀವು ಯಾರನ್ನೋ ಭೇಟಿ ಮಾಡಿಸ್ತೀರಿ ಹೋಗ್ತೀರಿ ಅಂತ. ಆದರೆ ಬಹಿರಂಗವಾಗಿ ಇದರ ಚರ್ಚೆ, ಕಾದಾಟ, ತಿಕ್ಕಾಟ, ಸಂಘರ್ಷ ಶುರುವಾದಾಗ ಅದರಿಂದ ಏನೋ ಭಾಳ ದೊಡ್ಡ ಲಾಭ ಆಗತ್ತೆ ಅಂತಕ್ಕಂಥದ್ದು ಇಲ್ಲಿಯವರೆಗಂತೂ ಕಂಡು ಬಂದಿಲ್ಲ. ಮುಖ್ಯಮಂತ್ರಿ ಹುದ್ದೆ ಇದ್ದಾಗ ನೀವು ಮುಖ್ಯಮಂತ್ರಿ ಗಾದಿಗೋಸ್ಕರ ಇನ್ನೊಂದು ಸ್ವಲ್ಪ ಪ್ರಯತ್ನ ಮಾಡ್ತೀರಿ. ಚುನಾವಣೆಯಲ್ಲಿ ಅವರು ಮಠಾಧಿಪತಿಗಳು ಕೂಡ ನಿಮ್ಮ ಪರವಾಗಿ ನಿಂತಿರ್ತಾರೆ, ನಿಮ್ಮ ವಿರುದ್ಧವಾಗಿ ನಿಂತಿರ್ತಾರೆ, ಅದು ಬೇರೆ. ಈ ಒಂದು ಪಾರ್ಟಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಇಷ್ಟೆಲ್ಲ ಕಾದಾಟ, ತಿಕ್ಕಾಟ, ಸಮುದಾಯವನ್ನು ಇಟ್ಕೊಂಡು ಮಾಡೋ ಅವಶ್ಯಕತೆ ಇದೆನಾ? ಸಮುದಾಯ ಒಂದು ಸಲ ಯೋಚನೆ ಮಾಡಬೇಕು. ಸಮುದಾಯ ಯೋಚನೆ ಮಾಡಬೇಕು. ನಾನು ಯಾವುದೇ ಸಮುದಾಯ ಇರಲಿ, ಅದು ಇವತ್ತು ಲಿಂಗಾಯತ್ ಇರ್ಬೋದು, ನಾಳೆ ಒಕ್ಕಲಿಗ ಇರ್ಬೋದು. ಈಗ ನೋಡ್ರಿ, DK ಶಿವಕುಮಾರ್ ಮತ್ತು ದೇವೇಗೌಡರು ಅಲ್ವಾ, ಇಬ್ಬರ ನಡುವೆ ಒಕ್ಕಲಿಗ ನಾಯಕ ಯಾರು ಅಂತ ತೀರ್ಮಾನ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಒಕ್ಕಲಿಗ ಸ್ವಾಮೀಜಿ. ಕರೆಕ್ಟ್. ಅವರಿಬ್ರಿಗೂ ಆಶೀರ್ವಾದ ಮಾಡಬೇಕಾಗತ್ತೆ ನನ್ನ ಪ್ರಕಾರ. ಹೌದು. ಯಾಕಂದರೆ ಜನ ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ, ಇವ್ರ ಲೀಡ್ರು ಅವ್ರ ಲೀಡ್ರು ಅಂತ. ಒಂದು ಸಲ ಇವ್ರನ್ನ ಆರಿಸ್ತಾರೆ, ಒಂದು ಸಲ ಅವ್ರನ್ನ ಆರಿಸ್ತಾರೆ. ಆದರೆ ಇದನ್ನು ಸಮುದಾಯದ ಹೆಸರಿನಲ್ಲಿ ತಿಕ್ಕಾಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಎರಡೂ ಬಣಗಳು ನನಗನ್ಸುತ್ತೆ ಸಮುದಾಯವನ್ನು ದೂರ ಇಟ್ಟು ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೈಕಮಾಂಡ್ ಮುಂದೆ, ನಿಮ್ಮ ಪಾರ್ಟಿಯ ಮುಂದೆ ಪ್ರದರ್ಶನ ಮಾಡಿ ಅನಗತ್ಯವಾಗಿ ಸ್ವಾಮೀಜಿಗಳನ್ನು ಸಮುದಾಯದ ನಾಯಕರನ್ನು ಎಳೆತರೋದು ಸರಿಯಾದ ಕ್ರಮ ಅಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.